ವಿಶೇಷವಾಗಿ ಗಮನ ಇಟ್ಟು ಹೇಳುವಂಥ ಮಾತು. ಅವ್ರು ಏನು ಹೇಳ್ತಾರಂದ್ರೆ, ನೀನೇನಾದರೂ ಆಗು, ಮೊದಲು ಮಾನವನಾಗು. ಮನುಷ್ಯ ಜೀವನದಲ್ಲಿ ನೀವೇನು ಬೇಕಾದರೂ ಆಗ್ರಿ, ಯಾರಿಲ್ಲ ಆಳಬೇಕು ಅನ್ನೋದಂತ ಮಾತನ್ನ ಅವ್ರು ಹೇಳುತ್ತಾರೆ. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯ ಆಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತ ಚಾರ್ವಾಕನೇ ಆಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಈ ಮಾತಿಗೆ ಪೂರಕವಾಗಿರುವಂತೆ ಬಹಳ ಪ್ರಾಚೀನ ಕಾಲದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಸಿದ್ಧಾಂತ ಶಿಖಾಮಣಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತೆ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕಮ್ಮನ್. ಈ ಮಾನವ ಜನ್ಮ ಸುಮ್ಮನೆ ಬಂದಿಲ್ಲ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ಬುದ್ಧಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡ್ಕೊಂಡು ಬಂದಿದೆ. ಅರಿವುಳ್ಳಂಥ ಮಾನವ ಜನ್ಮದಲ್ಲಿ ಬಂದು ಬಾಳೆಲ್ಲ ಸ್ವಲ್ಪ ಆದರೂ ಶಿವಜ್ಞಾನ ಪ್ರಾಪ್ತಿಗಾಗಿ, ಗುರು ಕಾರುಣ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿ ಕೊಡದೇ ಇದ್ರೆ ಈ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ವೀರಶೈವ ಧರ್ಮದಲ್ಲಿ ಎಲ್ಲವೂ ಕೂಡ ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಸಕಲ ಜೀವಾತ್ಮರ ಉದ್ಧಾರವನ್ನು ಈ ಧರ್ಮ ಮಾಡಿಕೊಂಡು ಬಂದಿದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ವೀರಶೈವ ಧರ್ಮದ ನಿಜವಾದಂಥ ಅರಿವನ್ನು ನಾವು ಪಡ್ಕೋಬೇಕಾದ್ರೆ ವೀರಶೈವ ಧರ್ಮಕ್ಕೆ 28 ಶಿವಾಗಮಗಳು ಮೂಲ ಆಧಾರ ಸ್ತಂಭ. ಬಹುಶಃ 28 ಆಗಮಗಳನ್ನು ಎಲ್ಲ ಜನ ಕೊಂಡುಕೊಳ್ಳಲಿಕ್ಕೆ, ಅವುಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂತ 28 ಆಗಮಗಳ ಸಾರ ಸರ್ವಸ್ವ ಯಾವುದಾದ್ರೂ ಒಂದು ಧರ್ಮ ಗ್ರಂಥದಲ್ಲಿ ಅದು ಅಡಕಗೊಂಡಿದೆ ಅಂದರೆ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಿದಂಥ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥದಲ್ಲಿ ಅದು ಅವ್ಯಕ್ತಗೊಂಡಿದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಸಿದ್ಧಾಂತಕ್ಕೆ ಮಹಾತಂತ್ರೆ ಕಾಮಿಕಾತೆ ಶಿವೋದಿತೆ ನಿರ್ದಿಷ್ಟ ಮುತ್ತರ ಭಾಗೆ ವೀರಶೈವ ಮತಪರಂ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾಮಿಕಾದಿ ವಾತುಲಾಂತವಾದ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ವೀರಶೈವ ಧರ್ಮದ ಹಿರಿಮೆ ಮಹತ್ವವನ್ನು ಕೊಂಡಾಡಿರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ವೀರಶೈವ ಧರ್ಮದಲ್ಲಿ ಏನೆಲ್ಲ ಆಧ್ಯಾತ್ಮ ಸಂಪತ್ತಿದ್ರೂ ಕೂಡ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಅವುಗಳನ್ನು ಅರಿತಿರುವಂಥ ವಿಚಾರಗಳನ್ನು ಆಚರಣೆಯಲ್ಲಿ ತರುವಂಥ ಜನ ಬಹಳಷ್ಟು ಕಡಿಮೆಯಾಗಿದ್ದಾರೆ. ಇವತ್ತು ಬೇರೆ ಧರ್ಮಗಳನ್ನು ನೋಡಿದಾಗ, ಇಸ್ಲಾಂ ಧರ್ಮವನ್ನು ನೀವು ನೋಡಿ,
ದಿನಕ್ಕೆ 5 ಹೊತ್ತು ನಮಾಜ್ ಅವರು ಎಲ್ಲೇ ಇದ್ರು ಮಾಡೇ ಮಾಡ್ತಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಕ್ರೈಸ್ತ ಧರ್ಮ ನೀವು ನೋಡಿ, ಪ್ರತಿ ಭಾನುವಾರ ಚರ್ಚಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋದನ್ನು ಬಿಟ್ಟಿಲ್ಲ. ಜೈನ ಬೌದ್ಧ ಧರ್ಮಗಳು ಮಸೀದಿ ಮತ್ತು ತ್ರಿಪೀಠಕಗಳಿಗೆ ಹೋಗಿ ತಮ್ಮ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬ್ರಾಹ್ಮಣರನ್ನು ನೀವು ನೋಡಿ, ಯಾರು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಲಿ ಅದಕ್ಕೆ ಕಿವಿಯನ್ನು ಕೊಡದೆ ತಮ್ಮ ಧರ್ಮದ ಆಚಾರಗಳನ್ನು ಚಾಚು ತಪ್ಪದೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದರೆ ವೀರಶೈವ ಧರ್ಮದಲ್ಲಿ ಏನೆಲ್ಲ ದೊಡ್ಡ ಆಧ್ಯಾತ್ಮ ಸಂಪತ್ತಿದ್ರೂ ಕೂಡ ಅದನ್ನು ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹೇಳುವಂಥ ಮತ್ತು ಅದನ್ನು ಆಚರಣೆಯಲ್ಲಿ ತರಲಿಕ್ಕೆ ಬಹಳಷ್ಟು ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಹಿಂದಿನ ಹಿರಿಯರಾಗಲಿ ಇವತ್ತಿನ ಸಮಕಾಲೀನ ಸಮಾಜ ಬಾಂಧವರಾಗಲಿ ಬಾಳೆಲ್ಲ ಸ್ವಲ್ಪ ಧರ್ಮಾಚರಣೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ಆದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳು ನಿಮ್ಮಂತನೇ ಅವರು ಧರ್ಮಾಚರಣೆಯನ್ನು ಮಾಡಿಕೊಂಡು ಬರಬಲ್ಲರು ಅನ್ನುವಂಥ ಆತ್ಮವಿಶ್ವಾಸ ಇವತ್ತು ಎಷ್ಟೋ ಜನ ಹೆತ್ತ ತಂದೆ ತಾಯಿಗಳಿಗೆ ಇಲ್ಲದಂಥದ ಸಂಶಯವನ್ನು ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೆಳೆಯುವಂಥ ಯುವ ಜನಾಂಗಕ್ಕೆ ಒಂದು ಧಾರ್ಮಿಕವಾದಂಥ ಸಂಸ್ಕಾರ ಕೊಡುವಂಥ ಅವಶ್ಯಕತೆ ಇದೆ. ನಿಮ್ಮ ಮಕ್ಕಳಿಗೆ ಬೇಕಾದಷ್ಟು ಶಿಕ್ಷಣವನ್ನು ಕೊಡಿಸ್ರಿ, ಯಾರದೇನೂ ವಿರೋಧಿಲ್ಲ. ಆ ಶಿಕ್ಷಣದ ಜೊತೆಗೆ ಒಂದು ಸಂಸ್ಕಾರ ಕೊಡುವಂಥ ಆದರ್ಶ ಚಿಂತನೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಬೇಕು. ಬಹುಶಃ ತಮಗೆಲ್ಲ ಗೊತ್ತಿದೆ, ಈ ಮಹಾರಾಷ್ಟ್ರದಲ್ಲಿ ಅದರಲ್ಲಿಯೂ ಕೂಡ ಸೊಲ್ಲಾಪುರ ಮಹಾನಗರದಲ್ಲಿ ಏನು ಹೊಟಗಿ ಬೃಹನ್ಮಠ ಇದೆ, ಬಹುಶಃ ಈ ಮಠ ಇವತ್ತು ಅಲ್ಲ, ಬಹಳ ಪ್ರಾಚೀನ ಕಾಲದಿಂದ ವೀರಶೈವ ಧರ್ಮ ಸಂಸ್ಕೃತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಹೊಟಗಿ ಬೃಹನ್ಮಠದಲ್ಲಿ ಬಹಳಷ್ಟು ಘಟಾನುಘಟಿಗಳು ಇಲ್ಲಿರ್ತಕ್ಕಂಥ ಗುರುಕುಲದಲ್ಲಿ ಓದಿ ಧರ್ಮ ಪೀಠಗಳನ್ನು ಅನೇಕ ಮಠಗಳನ್ನು ಹೊಂದಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಬಹುಶಃ ಈ ಹೊಟಗಿ ಮಠಕ್ಕೆ ತಮಗೆಲ್ಲ ಗೊತ್ತಿರುವಂತೆ ರಾಜಾದಿ ರಾಜ ಪೂಜಿತರಾದಂಥ ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳ ಸಂಪರ್ಕ ಬಹಳಷ್ಟು ಹೆಚ್ಚು ಇತ್ತು ಅನ್ನೋದನ್ನು ನಾವೆಲ್ಲ ತಿಳಿತಾ ಇದ್ದೇವೆ. ಅದೇ ರೀತಿಯಾಗಿ ಪರಮ ತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರು ಈ ನಗರದ ಮೇಲೆ, ಈ ಮಠದ ಮೇಲೆ ಅಭಿಮಾನ ಇದ್ದಂಥ ದಿನಗಳನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಹುಶಃ ಅಂದಿನ ದಿನಮಾನಗಳಲ್ಲಿ ಶಿವಾನಂದ ಜಗದ್ಗುರುಗಳ 2 ಕಣ್ಣುಗಳಂತೆ ಒಬ್ಬರು ಪಾಲಿಕೊಪ್ಪ ಹಿರೇಮಠದ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಒಬ್ಬರಾದರೆ, ಇನ್ನೊಬ್ಬರು ಹೊಟಗಿ ಬೃಹನ್ಮಠದ ಲಿಂಗೈಕ್ಯ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಇನ್ನೊಂದು ಕಣ್ಣಾಗಿ ಅವರ ಧರ್ಮ ಕಾರ್ಯಗಳಿಗೆ ನೆರವಾಗ್ತಾ ಇದೆ. ಬಹುಶಃ ಯೋಗ ಪಾಲಿಕೊಪ್ಪದ ಪಟ್ಟಾಧ್ಯಕ್ಷರಾದಂಥ ಗಂಗಾಧರ ಜಗದ್ಗುರುಗಳವರು ರಂಭಾಪುರಿ ಪೀಠವನ್ನು ಆರೋಹಣ ಮಾಡಿ ನಾಡಿನಾದ್ಯಂತ ಸಂಚರಿಸಿ ಧರ್ಮದ ಕಹಳೆಯನ್ನು ಮೊಳಗಿಸಿದರು. ಈ ಕಡೆಗೆ ಹೊಟಗಿ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಈ ಮಠದ ಅಧಿಪತ್ಯವನ್ನು ಹೊಂದಿ ವೀರಶೈವ ಧರ್ಮ ಸಂಸ್ಕೃತಿಯನ್ನು, ಆಚಾರ್ಯ ಪರಂಪರೆಯ ಧರ್ಮ ಧ್ವಜವನ್ನು ಎತ್ತಿ ಹಿಡಿಯುವಂಥ ಬಹುದೊಡ್ಡ ಕಾರ್ಯವನ್ನು ಮಾಡಿದರು. ಬಹುಶಃ ಅಕಾಲಿಕವಾಗಿ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ರಂಭಾಪುರಿ ಪೀಠ ಆರೋಹಣ ಮಾಡಿದಂಥ ಗಂಗಾಧರ ಜಗದ್ಗುರುಗಳು ಆಗಮಿಸಿ ಆ ಸನ್ನಿವೇಶದಲ್ಲಿ ಅವರ ಕಣ್ಣಲ್ಲಿ ಬಂದಂಥ ನೀರು, ಆ ದುಃಖ ಸಂಕಟ
ಎಷ್ಟು ಇತ್ತು ಅನ್ನೋದು ಈ ನಗರದ ಹಿರಿಯರಿಗೆ ಗೊತ್ತುಂಟು. ಬಹುಶಃ ಲಿಂಗೈಕ್ಯ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರ ಸತ್ಯ ಸಂಕಲ್ಪಗಳು ಏನೇನು ಇದ್ದು ಆ ಸತ್ಯ ಸಂಕಲ್ಪಗಳನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ಲಿಂಗೈಕ್ಯ ತಪೋರತ್ನ ಶ್ರೀ ಷಟಸ್ಥಲ ಬ್ರಹ್ಮ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಬಹುಶಃ ಅವರು ಯಾರಿಂದ ಹಣವನ್ನು ಕೈಲಿ ಮುಟ್ತಿದ್ದಿಲ್ಲ. ಹಣವನ್ನು ಕೈಲಿಂದ ಮುಟ್ಟದೇ ಇದ್ರೂ ಕೂಡ ಬಹುಶಃ ಇವತ್ತು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೋಲಿಕೆಯನ್ನು ಮಾಡಿ ನೋಡಿದರೆ ಒಟ್ಟಿಗೆ ಮಾಡಿದಂಥ ಸಂಪನ್ಮೂಲ ಮಠ, ಆರ್ಥಿಕವಾಗಿ ಸಬಲಗೊಂಡಂಥ ಮಠ ಇನ್ನೊಂದು ಇಲ್ಲ ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಶ್ರೀ ಯೋಗಿ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಧಾರ್ಮಿಕ ಜಾಗೃತಿಯ ಜೊತೆಗೆ ಶೈಕ್ಷಣಿಕ ಕೇಂದ್ರಗಳನ್ನು ಇಲ್ಲಿ ಹುಟ್ಟು ಹಾಕಿ ಅದರ ಮೂಲಕ ಈ ಮಠದ ಸಂಪತ್ತನ್ನು ಬೆಳೆಸಿದ್ದಾರೆ. ಬೆಳೆಸಿದಂತಹ ಸಂಪತ್ತು ಬಹುಶಃ ಈ ಮಠಕ್ಕಷ್ಟೇ ಸೀಮಿತಗೊಳ್ಳದೆ ಅನೇಕ ಸಾಮಾಜಿಕ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಆಗ್ತಾ ಇರುವಂಥ ಸಂದರ್ಭಗಳನ್ನು ನೋಡಿ ನಮ್ಮೆಲ್ಲ ಜಗತ್ತೊಳಗೆ ಬಹಳಷ್ಟು ಹರುಷ ಅನ್ನಿಸ್ತಾ ಇದೆ. ತಮಗೆಲ್ಲ ಗೊತ್ತಿರುವಂತೆ ಸೊಲ್ಲಾಪುರ ಮಹಾನಗರದಲ್ಲಿ ಸಿದ್ದೇಶ್ವರ ಮಹಾಮಂದಿರದಲ್ಲಿ ಹಿಂದೆ ಯೋಗಿನಾಥ ಭಕ್ತ ಮಂಡಳಿ ಬಹಳೆಲ್ಲ ಹಳೆ ತಲೆಮಾರಿನ ಯಜಮಾನರು ಅವರೆಲ್ಲ ಸೇರಿ ಪ್ರತಿ ವರ್ಷ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಇಷ್ಟಲಿಂಗ ತಪೋನುಷ್ಠಾನ ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದು ತಮಗೆಲ್ಲ ಗೊತ್ತಿದೆ. ಬಹುಶಃ ಯೋಗಿನಾಥ ಭಕ್ತ ಮಂಡಳಿ ಅವರೆಲ್ಲ ವಯಸ್ಸಾದ ಕಾರಣ ಅಗಲಿ ಹೋದ ನಂತರ ಆ ಸಂಘಟನೆ ನಿಂತು ಹೋಯಿತು. ಆದರೆ ಇವತ್ತು ಅಂದ ಯೋಗಿನಾಥ ಭಕ್ತ ಮಂಡಳಿಯಂತೆ ಇವತ್ತಿನ ಸಮಾಜದ ಯುವ ಧುರೀಣರು ಮುಂದೆ ನಿಂತು ಮೇಲಿಂದ ಮೇಲೆ ಕಾರ್ಯಕ್ರಮ ಈ ನಗರದಲ್ಲಿ ಮಾಡಿದರೆ ಬಹುಶಃ ಆಚಾರ್ಯರ ಸಂಸ್ಕೃತಿ ಎಲ್ಲರ ಮನಕ್ಕ ಮುಟ್ಟಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ಇದೆ. ಕಾಶಿ ಜಗದ್ಗುಳವರು ಈ ವಯಸ್ಸಿನಲ್ಲೂ ಕೂಡ ಆಲಸ್ಯಕ್ಕೆ ಅವಕಾಶವನ್ನು ಕೊಡದೆ ನನ್ನ ಜೀವನದ ಉಸಿರು ಇರುವ ತನಕ ವೀರಶೈವ ಧರ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ಭಕ್ತರ ಕಲ್ಯಾಣಕ್ಕಾಗಿ ಸಂಚರಿಸುವಂತಹ ಸಂಕಲ್ಪ ಅವರ ಕೈಗೊಂಡಿರುವಂಥದ್ದು ಸಾಮಾನ್ಯ ಮಾತಲ್ಲ. ತಮಗೆಲ್ಲ ಗೊತ್ತಿದೆ, ಒಂದು ಊರಿಗೆ ಹೋಗಿ ಬಂದರೆ ಒಂದು ದಿನ ವಿಶ್ರಾಂತಿ ಪಡಿಬಹುದು. ಆದರೆ ಪೀಠಾಚಾರ್ಯರ ಪರಿಸ್ಥಿತಿ ಹಾಗಿಲ್ಲ. ಈ ಊರಿನಿಂದ ಇನ್ನೊಂದು ಊರಿಗೆ ಹೋದಾಗ ನಾವು ಹೊಸ ಮನುಷ್ಯರಾಗಿ ಹೋಗಬೇಕೇ ಹೊರತು ನಾವು ಯಾವುದೇ ನಮ್ಮ ಅಳಲನ್ನು ಇಟ್ಟುಕೊಂಡು ಹೋದರೆ ಬಹುಶಃ ಅಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬಹುಶಃ ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ಎಲ್ಲ ಕಡೆಗೆ ಶಿವಪೂಜೆ ಅನುಷ್ಠಾನ ಮಾಡಿ ಭಕ್ತರಿಗೆ ಧಾರ್ಮಿಕ ಸಂಸ್ಕಾರ ಕೊಟ್ಟು ಅವರ ನೆಚ್ಚಿನ ನಗರವಾದಂಥ ಮತ್ತು ಈ ಮಠದಿಂದಲೇ ಕಾಶಿ ಡಾಕ್ಟರ್ ಚಂದ್ರಶೇಖರ ಜಗದ್ಗುರುಗಳವರು ಈ ಉನ್ನತ ಸ್ಥಾನವನ್ನು ಪಡೀಲಿಕ್ಕೆ ಏನು ಪ್ರೇರೇಪಣೆಯನ್ನು ಕೊಡ್ತಿಲ್ಲ ಅಂಥ ಪವಿತ್ರ ಸ್ಥಾನದಲ್ಲಿನೇ ಈ ಒಂದು ಅಧಿಕ ಜ್ಯೇಷ್ಠ ಮಾಸದ ಪೂಜಾನುಷ್ಠಾನ ಮಂಗಲ ಸಮಾರಂಭ ನಡೆದಿರುವಂಥದ್ದು ನಮಗಷ್ಟೇ ಅಲ್ಲ, ರಂಭಾಪುರಿ ಜಗದಳಿಗೂ ಕೂಡ ಸಂತೋಷ ತಂದಿದೆ. ಕಾಶಿ ಜಗದಳವರು ಇವತ್ತಿನ ಅಮಾವಾಸ್ಯೆ ಪರ್ವಕಾಲದಂದು ರಂಭಾಪುರಿ ಜಗದಳ ಇಷ್ಟಲಿಂಗ ಮಹಾಪೂಜೆ ಮಾಡಬೇಕು ಅಂತೇಳಿ ಆಜ್ಞೆ ಮಾಡಿದ್ರು. ಬಹುಶಃ ನಮಗನ್ನಿಸ್ತಿ ಒಂದು ತಿಂಗಳ ಕಾಲ ಮಾಡಿ ಭಕ್ತರಿಗೆ ಮಾರ್ಗದರ್ಶನ ನೀಡಿ ಕೊನೆಯ ಮಂಗಲ ಸಮಾರೋಹದಲ್ಲಿ ಕಾಶಿ ಜಗದಳ ಪೂಜೆ ಮಾಡದೇ ಇದ್ರೆ ಎಲ್ಲ ಭಾಗದಿಂದ ಬಂದಂಥ ಭಕ್ತರಿಗೆ ನಿರಾಶೆ ಆಗ್ಬೋದು. ಅದಕ್ಕಾಗಿ ನಾವು ಮಾಡೋದಕ್ಕಿಂತ ತಾವೇ ಇಷ್ಟಲಿಂಗ ಪೂಜೆ ಮಾಡಿ
ಬಂದಂಥ ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಯಸಿದ್ವಿ. ಅದರಂತೆ ಇವತ್ತು ಅವರಿಗೆ ಎಷ್ಟೇ ತೊಂದರೆ ಆದರೂ ಕೂಡ ಇಷ್ಟಲಿಂಗ ಮಹಾಪೂಜೆ ನೆರವೇರಿಸಿ ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಕಾಶಿ ನೂತನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಜಗದ್ಗುರುಗಳವರು ಪೂಜೆ ನಾವು ಮಾಡಲಿಲ್ಲ ಅಂತೇಳಿ ಸ್ವಲ್ಪ ಮನಸ್ಸಿಗೆ ತಾಪ ಮಾಡಿಕೊಂಡು, ಬಹುಶಃ ನಾವು ಎಲ್ಲ ಕಡೆ ಪೂಜೆ ಮಾಡೇ ಮಾಡ್ತೇವೆ, ಆದರೆ ಸೊಲ್ಲಾಪುರ ಮಹಾನಗರದಲ್ಲಿ ಪೂಜೆ ಮಾಡಬೇಕಂದ್ರೆ 5 ದಿನಗಳಾದರೂ ಪೂಜೆ ಆದರೆ ಏನೋ ಒಂದು ಸ್ವರೂಪ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಮುಂದೆ ಅಂಥ ಅವಕಾಶಗಳು ಬಂದಾಗ ಸಿದ್ದೇಶ್ವರ ಮಂದಿರದಲ್ಲಾಗಲಿ ಅಥವಾ ರೇವಣ ಸಿದ್ದೇಶ್ವರ ಮಂದಿರದಲ್ಲಾಗಲಿ, ಅದು ಆಗದೆ ಇದರ ಒಟ್ಟಿಗೆ ಈ ಶಾಖಾ ಮಠದಲ್ಲಾಗಲಿ ಆ ಮಹಾಪೂಜೆಯನ್ನು ಮಾಡಿ ಜಗದವರ ಮನಸ್ಸಿಗೆ ಸಂತೋಷವನ್ನು ನಾವು ಉಂಟು ಮಾಡಿದೆ ಅನ್ನುವಂಥ ಭರವಸೆಯನ್ನು ನಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ. ನಾವು ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಈ ಸಂದರ್ಭದಲ್ಲಿ ಇಲ್ಲ. ಈ ಮಹಾರಾಷ್ಟ್ರ ಪ್ರಾಂತದಲ್ಲಿರುವಂಥ ಭಕ್ತಿ, ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿರುವಂಥ ಶ್ರದ್ಧಾ ಮನೋಭಾವ ಬೇರೆಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ತಾವೆಲ್ಲ ಪೂಜೆ ಪಾಠ ಪ್ರವಚನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀರಿ. ಮನೆಯಲ್ಲಿ ಕಾಶಿ ಜಗದ್ಗುರುವರ ಒಂದು ತಪಸ್ಸಿನ ಪೂಜಾ ಫಲದ ಆಶೀರ್ವಚನ ತಾವೆಲ್ಲ ಕೇಳಿ ಧನ್ಯರಾಗಬೇಕಾಗಿದೆ. ನಾಡಿನ ನಾನಾ ಭಾಗದಿಂದ ನಮ್ಮೆಲ್ಲ ಶಿವಾಚಾರ್ಯ ಬಳಗ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸೇವಾ ಮಾಡಿದ್ದಾರೆ. ಬಹುಶಃ ಎಲ್ಲ ಶ್ರೀಗಳ ಪರವಾಗಿ 2 ಪಟ್ಟಾಧ್ಯಕ್ಷರು ಮಾತ್ರ ಈ ಸಮಾರಂಭದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಸಂತೋಷ ತಂದಿದ್ದಾರೆ. ನಗರದಿಂದ ಶ್ರೀ ಸೋಮನಾಥ್ ಹಿರೇಮಠರವರು ಸಮಾರಂಭವನ್ನು ಬಹಳ ಸೊಗಸಾಗಿ ನಡೆಸಿಕೊಂಡು ಬಂದಿದ್ದಾರೆ. ಸಮಾರಂಭಕ್ಕಿಂತ ಅವರು ಭಾಷಣನೇ ಬಹಳ ಚೆನ್ನಾಗಿತ್ತು ಅಂತ ನಮಗೆ ಅನಿಸ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲಿಯಾದರೂ ಉಪನ್ಯಾಸಕ್ಕೆ ಕರೆದರೂ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಇಲ್ಲಿ ಪುನರುಚ್ಚರಿಸಿ ಈ ಪವಿತ್ರ ಮಂಗಲ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗದಿಂದ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಅನೇಕ ಭಾಗಗಳಿಂದ ತಾವೆಲ್ಲ ಪಾಲ್ಗೊಂಡಿದ್ದು ತಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಭಾವಿಸ್ತಾ ಈ ಪವಿತ್ರ ಸಂದರ್ಭದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ಕಾರ್ಯಕ್ರಮ ಸಂಘಟಿಸಿದಂಥ ಸಂಘಟಕರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಮೇಲಾಗಿ ಸೊನ್ನಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರನ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲಿರಲಿ. ನಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್. धन्यवाद महास्वामी जी.